हिंदू मुसलमान करते करते क्या भी उनका 7 बरस में क्या नहीं हुआ, 6.5 बरस में अब वक़्फ़ कर रहे हैं उन्होंने। वक़्फ़ में वो हिंदू मुसलमान कर रहे हैं। 6 बरस से क्या काम करे उन्होंने हिसाब दे दे। तो एक 4 रोड़ा PWD हुए मैच करूं भी शिवाजी सर्कल में बोले थे केबल 250 करोड़ सैंक्शन करूं, झूठे बात है। तिरदाड़ में क्या बोलिए कई को उतारिए, खाली हिंदू मुसलमान करने का बंद करो, अभिवृद्धि करो कर को बोले, अभिवृद्धि नहीं करते आप वक़्फ़ का लेको 10 कॉर्पोरेटर हो को भी मेयर हमारा हुए, ये भी हमें जीतते हैं, हमारा मेयर रहता है। हंगे माताड्तार हुच्छदार शासकर ಏನು ಮಾತಾಡ್ತಾರೋ ಶಾಸಕರ ಬರೀ ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು ಮೊನ್ನೆ ನೋಡಿರ್ನು ಬೆಳಗಾವಿಯಾಗೆ ಶೇಡ್ರಿ ನಗರ ಶಾಸಕ ಇದ್ದಾರೆ ಅವರು ಇದೆಲ್ಲ ಹಿಂದೂ ಮುಸ್ಲಿಂ ನಡೆದಿಲ್ಲ ಇದು ಬರೀ ಇದೇ ಮಾಡಿ ನಮ್ದು ರಾಜಕೀಯ ನಡೆಸ್ಲಾಕತ್ತಾರೆ ಬಿಜೆಪಿದವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ಇದು ದೇಶದಾಗೆ ಮುಸ್ಲಿಂ ಇರಲಾರ್ದ ಬಿಜೆಪಿ ಬರಂಗೇ ಇಲ್ಲ ಅವ್ರ ಪಕ್ಷಕ್ಕೆ ಏನು ಬಿಟ್ಟಾರೇನ್ರಿ ಅವ್ರು ಬಿಜೆಪಿ ಪಕ್ಷಕ್ಕೆ ಬಿಟ್ಟಾರ ಅವ್ರು ಬಿಜೆಪಿ ನಾಯಕಕ್ಕೆ ಬಿಟ್ಟಾರ ಅವ್ರು ಬಿಜೆಪಿ ಪಕ್ಷಕ್ಕೆ ಬಿಡುದಿಲ್ಲ ಬಿಜೆಪಿ ರಾಜ್ಯ ಅಧ್ಯಕ್ಷರಿಗೆ ಗೌರವ ಕೊಡ್ತಾರ ಹಿರಿಯ ಮುಖಂಡರಿಗೆ ಗೌರವ ಕೊಡ್ತಾರ ಕಾಂಗ್ರೆಸ್ಗೆ ಅದು ಸರ ಸಾಮಾನ್ಯ ಅವ್ರಿಗೆ ಮಾತಾಡುವಂತ ಈ ಉತ್ತರ ನಮ್ಮ ಕರ್ನಾಟಕ ಜನರಿಗೆ ಅಲ್ಲಮ್ಮ ಪ್ರಭು ಕೊಟ್ಟು ಕಳ್ಸ್ಯಾನ್ರಿ ಅವ್ರಿಗೆ ತಿರ್ದಾಳದಾಗ ಅಲ್ಲಿ ಜನನೂ ಕೊಟ್ಟಾರ ಅವ್ರಿಗೆ ಉತ್ತರ ಅದ್ರ ಉತ್ತರ ಅನ್ಕಿ ನಾಳೆ ಅದರ ಇದು ರಿಸಲ್ಟ್ ಬಂದ ಬರ್ತೈತಿ ಇವತ್ತರ ನಾಳೆ स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। उनका हिंदू मुसलमान करते करते क्या भी उनका 7 बरस में क्या नहीं हुआ, 6.5 बरस में अब वक़्फ़ कर रहे हैं उन्होंने। वक़्फ़ में वो हिंदू मुसलमान कर रहे हैं। हिंदू मुसलमान सब एक है, सब एक मिला के हैं। उन्होंने क्या बहुत उनको जनता है 6 बरस से क्या काम करे उन्होंने हिसाब दे दे। तो एक 4 रोड़ा PWD हुए मैच करूं भी शिवाजी सर्कल में बोले थे केबल 250 करोड़ सैंक्शन करूं, झूठे बात है। क्या केबल आया क्या तुम्हारे न्यूज में है नहीं हुआ? उनको जनता है तिरदाड़ में क्या बोलिए कई को उतारिए, खाली हिंदू मुसलमान करने का बंद करो, अभिवृद्धि करो कर को बोले, अभिवृद्धि नहीं करते आप वक़्फ़ का लेको पड़ रहे हैं। वक़्फ़ क्या होने वाला? हमारी सरकार बोली, हमारे सिद्धरामैया साहब, हमारे MB पाटिल साहब बोले रहित का 1 इंच जगह नहीं लेते कर। नगर शासक द्वारा एक बात की गई कि हमारा कैंडिडेट इस बार जीतेगा, 17 कॉर्पोरेटर होंगे, मेयर भी हमारा होगा करके ऐसा आप बताया। अब हमारे 10 कॉर्पोरेटर हो को भी मेयर हमारा हुए, ये भी हमें जीतते हैं, हमारा मेयर रहता है नेक्स्ट बार। ಇವತ್ತಿನ ದಿವಸ ವಾರ್ಡ್ ನಂಬರ್ 29 ನಾವು ಪ್ರಚಾರ ನಡೆದಿದೆ। ನಮ್ಮ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ಮಹಮದ್ ಮುಷೀಫ್ ಅವರೇ, ಮೇಯರ್ ರಜಾಕ್ ಅವರೇ, ಶಬ್ಬೀರ್ ಅಹಮದ್ ಜಾಗೀದಾರ್ ನಮ್ಮ ಮೈನಾರಿಟಿ ಜಿಲ್ಲಾ ಅಧ್ಯಕ್ಷ ಮತ್ತು ಗ್ಯಾರಂಟಿ ಅಧ್ಯಕ್ಷರೇ, ವಿದ್ಯಾರ್ಥಿ ತಿಂಗಳವರೇ, ಗೋಕಾಕ್ ಮೇಡಮ್ ಅವರೇ, ಎಲ್ಲರೂ ಕೂಡ ನಾವು 29 ವಾರ್ಡ್ನಾಗೆ ನಾವು ಪ್ರಚಾರ ಮಾಡ್ತೀವಿ। ಹಂಗೆ ರೆಸ್ಪಾನ್ಸ್ ಅಂದ್ರೆ ಮತ್ತು ನಮ್ಮ ಪ್ರಚಾರದ ರೆಸ್ಪಾನ್ಸ್ ಚಲೋನೇ ಇದೆ। ಎಲ್ಲ ಮನೆ ಹೋಗಿ ನಾವು ಇದು ಗ್ಯಾರಂಟಿದು ಹೇಳಾಕತ್ತೀವಿ ಮತ್ತು ನಮ್ಮೇನು ಕಾರ್ಡ್ ಅದ ಎಲ್ಲ ಹಂಚಿದ ಅಂತ ಹೇಳಿ ಪ್ರಚಾರ ಮಾಡ್ಲಾಗದು ರೆಸ್ಪಾನ್ಸ್ ಚಲೋ ಇದೆ। ಸರ್ ಮೊನ್ನೆ ನಗರ ಶಾಸಕರು ಇದೇ ವಾರ್ಡದಲ್ಲಿ ಪ್ರಚಾರ ಮಾಡೋ ಸಮಯದಲ್ಲಿ ತಮ್ಮ ಪಕ್ಷ ಬಗ್ಗೆ ಮಾತಾಡಿದ್ರು, ಅದಕ್ಕೆ ಏನಂತೀರಿ? ಹಂಗೆ ಮಾತಾಡ್ತಾರ ಹುಚ್ಚದಾರ ಶಾಸಕರ ಏನು ಮಾತಾಡ್ತಾರೋ ಶಾಸಕರ ಬರೀ ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು ಮೊನ್ನೆ ನೋಡಿರ್ನು ಬೆಳಗಾವಿಯಾಗೆ ನೀವೇನು ಪ್ರೆಸ್ ಮಾಧ್ಯಮ ನೋಡಿರಲ್ಲ, ಎಲ್ಲ ನೀವೇ ತೋರಿಸಿರಲ್ಲ ಏನು ಮಾಡೋಣ ಎಲ್ಲ ಈ ಯಾವ ವೇದಿಕೆ ಮೇಲೆ ತೆಳಗಿಡಿಯಪ್ಪ ಅಂತ ಹೇಳಿದ್ರು। ಆವಾಗ ಎಲ್ಲರೂ ನಿಮ್ಮ ಮೀಡಿಯಾದವರು ಇದ್ದಿದ್ರ ಅದು ಅಭಿವೃದ್ಧಿ ಮಾಡೋದು ಹೇಳ್ರಿ ನಗರ ಶಾಸಕ ಇದ್ದಾರೆ ಅವರು ಇದೆಲ್ಲ ಹಿಂದೂ ಮುಸ್ಲಿಂ ನಡೆದಿಲ್ಲ ಇದು ಬರೀ ಇದೇ ಮಾಡಿ ನಮ್ದು ರಾಜಕೀಯ ನಡೆಸ್ಲಾಕತ್ತಾರೆ ಬಿಜೆಪಿದವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ಇದು ದೇಶದಾಗೆ ಮುಸ್ಲಿಂ ಇರಲಾರ್ದ ಬಿಜೆಪಿ ಬರಂಗೇ ಇಲ್ಲ ಬರೀ ಹಿಂದೂ ಮುದ್ದಿದ್ರೆ ಬಿಜೆಪಿ ಡನ್ ಅದ್ರ ಸಲುವಾಗಿ ಹೇಳ್ತಿದ್ದಾರೆ ಬರೀ ನಗರ ಶಾಸಕ ನೀವೇ ಸ್ವಲ್ಪ ಹೇಳ್ರಿ ನೀವೇ ಸ್ವಲ್ಪ ನಿಮ್ಮ ಪ್ರೆಸ್ ಮಾಧ್ಯಮದಿಂದ ಅಭಿವೃದ್ಧಿ ಮಾಡ್ಕಿಸಿ ಬರೀ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ನೀವು
ಏನ್ರಿ ನೀವು ಬರೀ ಇದೇ ಮಾತಾಡ್ತೀರಿ, ಹಿಂದೂ ಮುಸ್ಲಿಂ ಮಾತಾಡ್ತೀರಿ, ಅಭಿವೃದ್ಧಿ ಯಾವಾಗ ಮಾಡೋದು ಕೇಳ್ರಿ ಹೇಳ್ತಾರ ಅವರು. ಯಾಕ್ರಿ ಈ ಉಪಚುನಾವದಾಗ ನಿಮ್ ಕ್ಯಾಂಡಿಡೇಟ್ಗೆ ಓಟ್ ಯಾಕೆ? ಮೊದ್ಲಿಂದ ಒಂದ್ಸರಿ ಆರ್ಸ್ ಬಂದಾನ, ಸಾಕಷ್ಟು ಕೆಲಸ ಮಾಡ್ಯಾನ. ಅದ್ರ ಸಲುವಾಗಿ ಈ ಸಲ ನಾವು ಕೊಟ್ಟು ಕಾಂಗ್ರೆಸ್ಲಿಂದ ಮಾತಾಡ್ಲಿ, ಬರ್ತಾನತ್ತ ನಮ್ಗೆ ಆಕಾಶ ಅದೇ. ಅದಕ್ಕೇನೈತಿ. ನಿಮ್ಮ ಸ್ಟಡಿ ಸರ್? ಜಮೀರ್ ಅಹಮದ್ ಪಕ್ಷಿ, ವಿಜಯಪುರ ಸಿಟಿ ಬ್ಲಾಕ್ ಕಾಂಗ್ರೆಸ್. ನವೆಂಬರ್ 29 ಜನತೆ ಹಾಗೂ ಬಿಜಾಪುರ ಜನತೆಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಹಾಗೂ ಕರ್ನಾಟಕ ವತಿಯಿಂದ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 29 ಎಲೆಕ್ಷನ್ ನಡೆಯತೈತಿ. ಯಾಕಂದ್ರೆ ಇವತ್ತು ಮಹತ್ವಪೂರ್ಣವಾದ ಎಲೆಕ್ಷನ್ ಇದು 29ದು. ಅದರ ಸಲುವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಪಕ್ಷದ ಎಲ್ಲ ಹಿರಿಯರು ಕೂಡಿ ಮತಯಾಚನೆ ಮಾಡತ್ತೀವಿ. ಎಲ್ಲ ಏರಿಯಾಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಐತಿ. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ವಾರ್ಡ್ ನಂಬರ್ 29 ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ಲುವುದು ಖಚಿತ. ಸರ್, ನಗರ ಶಾಸಕರು ಇಲ್ಲಿ ಪ್ರಚಾರ ಮಾಡೋ ಸಮಯದಲ್ಲಿ ನಿಮ್ಮ ಪಕ್ಷ ಬಗ್ಗೆ ಸಾಕಷ್ಟು ಮಾತಾಡ್ಯಾರ. ಅದಕ್ಕೆ ತಾವು ಏನಂತೀರಿ ಸರ್? ಅವ್ರ ಪಕ್ಷಕ್ಕೆ ಏನು ಬಿಟ್ಟಾರೇನ್ರಿ? ಅವ್ರು ಬಿಜೆಪಿ ಪಕ್ಷಕ್ಕೆ ಬಿಟ್ಟಾರ, ಅವ್ರು ಬಿಜೆಪಿ ನಾಯಕಕ್ಕೆ ಬಿಟ್ಟಾರ. ಅವ್ರು ಬಿಜೆಪಿ ಪಕ್ಷಕ್ಕೆ ಬಿಡೋದಿಲ್ಲ, ಬಿಜೆಪಿ ರಾಜ್ಯ ಅಧ್ಯಕ್ಷರಿಗೆ ಗೌರವ ಕೊಡ್ತಾರ, ಹಿರಿಯ ಮುಖಂಡರಿಗೆ ಗೌರವ ಕೊಡ್ತಾರ. ಕಾಂಗ್ರೆಸ್ಗಾದ ಅದು ಸಾಮಾನ್ಯ. ಅವ್ರಿಗೆ ಮಾತಾಡುವಂಥ ಏನು ಇವತ್ತು ಉಳಿದೇ ಇಲ್ಲ. ಇಡೀ ಕರ್ನಾಟಕ ಜನರಿಗೆ ಗುರುತಾಗೈತಿ. ಮೊನ್ನೆ ಇದರ ಉತ್ತರ ನಮ್ಮ ಕರ್ನಾಟಕ ಜನರಿಗೆ ಅಲ್ಲಮ್ಮ ಪ್ರಭು ಕೊಟ್ಟು ಕಳ್ಸ್ಯಾನ್ರಿ ಅವ್ರಿಗೆ ತಿರ್ದಾಳದಾಗ. ಅಲ್ಲಿ ಜನನೂ ಕೊಟ್ಟಾರ ಅವ್ರಿಗೆ ಉತ್ತರ. ಅದರ ಉತ್ತರ ಅನ್ಕಿ ನಾಳೆ ಅದರ ಇದು ರಿಸಲ್ಟ್ ಬರ್ತೈತಿ ಇವತ್ತರ ನಾಳೆ. ಸರ್, ಅಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದಲ್ಲಿ ಅವ್ರು ಕಾಂಗ್ರೆಸ್ ಅವರು ನಮಗೆ ಕಡೆ ಹೇಳ್ಯಾರ ಅವ್ರು ಮಾಡ್ತಾರೆ. ಇಲ್ರಿ, ಕಾಂಗ್ರೆಸ್ ಅವರಲ್ಲ, ಭಕ್ತರವರು, ಭಾರತೀಯರವರು. ನಾವು ಭಾರತೀಯರು. ಇವ್ರು ಹೋಗಿ ಅಲ್ಲಮ್ಮ ಪ್ರಭುವ್ರ ಬಗ್ಗೆ ಮಾತಾಡೋದು ಗೊತ್ತು. ಯಾಕಂದ್ರೆ ಕಳೆದ ಒಂದು 15 ದಿವಸ ಅದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ಭಾಳ ದೊಡ್ಡ ನಾಯಕರು ಬಂದರು, ಸ್ವಾಮಿಗಳು ಬಂದರು. ಅಲ್ಲಿ ಏನು ನಡೀತೈತಿ ಅದರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು. ಅದ್ರ ಸಲುವಾಗಿ ಅವ್ರು ತಳಗಿಳಿಸ್ಯಾರ. ಯಾಕಂದ್ರೆ ಅಲ್ಲಮ್ಮ ಪ್ರಭು ಆಗಲಿ, ತಿರ್ದಾಳ ಜನರಾಗಲಿ, ಕರ್ನಾಟಕ ಜನರ ಅವ್ರಿಗೆ ಉತ್ತರ ಕೊಡ್ತಾರೆ. ಮುಖ್ಯವಾಗಿ ವಾರ್ಡ್ ನಂಬರ್ 29 ಜನರು ಅವ್ರಿಗೆ ಉತ್ತರ ಕೊಡ್ತಾರೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.